ಹಾಯ್ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ಕಡೆ ಬೆಳೆಯುವಂತಹ ರಾಜಗಿರಿ ಪಲ್ಯ ಇದರದ್ದು ಒಂದು ಸಿಂಪಲ್ ರೆಸಿಪಿ ನಿಮ್ಮ ಮುಂದೆ ನಾನು ಮಾಡಿ ತೋರ್ಸಕ್ಕೆ ಬಂದೀನಿ. ಇದು ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ಮಸ್ತ್ ರುಚಿ ಇರ್ತೈತ್ರಿ. ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇಲ್ಲ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮೊಸರು ಹಾಕ್ಕೊಂಡು ತಿಂದ್ರೆ ಅದ್ರ ರುಚಿನೇ ಬೇರೆ ನೋಡಿರಿ. ಇದಕ್ಕೇನಿಲ್ಲ, ರಾಜಗಿರಿ ಅಂತ ಸಿಗುತ್ತಲ್ಲ ಅದನ್ನು ತಂದು ನೀಟಾಗಿ ಕಟ್ ಮಾಡ್ಕೊಂಡು ಒಂದು 3-4 ಸರಿ ತೊಳ್ಕೊಬೇಕ್ರಿ. ಇಲ್ಲಾಂದರೆ ಈ ಥರ ಮಣ್ಣು ಇರುತ್ತೆ ಅದ್ರೊಳಗೆ. ಆ ಮಣ್ಣು ನೀರಾಗ ತೊಳೆಯೋದ್ರಿಂದ ಎಲ್ಲ ತಳಕ್ಕೆ ಸೇರ್ಕೋತೈತಿ. ಅದಕ್ಕೊಂದು 4-5 ಸರಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಸ್ವಲ್ಪ ಪಕ್ಕಕ್ಕೆ ನೀರು ಜಾನ್ಸಕ್ಕೆ ಇಡಬೇಕು. ಆಮೇಲೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಬೇಕು. ಆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಿಡಬೇಕು. ಆಮೇಲೆ ಅದೇನು ನೀರು ಜಾನ್ಸಕ್ಕೆ ಇಟ್ಟಿರ್ತೀವಲ್ಲ ಆ ರಾಜಗಿರಿ ತಂದು ಇದ್ರೊಳಗೆ ಹಾಕಬೇಕು. ಅಷ್ಟೇ, ಫುಲ್ ಸಿಂಪಲ್ ರೀ ನಮ್ಮ ಕಡೆ ಅಡುಗೆ. ಇದೇ ರೀತಿ ಸಿಂಪಲ್ ಅಡುಗೆ ಮಾಡಿ. ಏನಿಲ್ಲ, ನಾವು ಮಾಡೋ ಅಡುಗೆಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಅದು ಹಾಕಬೇಕಪ್ಪ, ಇದು ಹಾಕಬೇಕು, ಅದು ಇಲ್ಲ ನಮ್ಮ ಮನ್ಯಾಗ, ಇದು ಇಲ್ಲ, ಯಾವುದೂ ಇಲ್ಲ. ಮನೆಯಲ್ಲಿದ್ದಿದ್ದೆ ನಾನು ನನ್ನ ಚಾನಲ್ ಒಳಗೆ ಅಡುಗೆ ಮಾಡಿ ತೋರಿಸ್ತೀನಿ. ಈಗ ಈ ಥರ ಬೆಂದ ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಮುಚ್ಚಿ ಬೇಯಿಸಕ್ಕೆ ಬಿಡಬೇಕು. ಆಮೇಲೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಷ್ಟೇ ನೋಡಿರಿ, ಇದು ರಾಜಗಿರಿ ಪಲ್ಯ ಅಂದ್ರೆ. ಇದನ್ನು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಬೇಕಾದ್ರ ಜೊತೆ ತಿನ್ಬೋದು. ಇದೇ ರೀತಿ ಹೊಸ ಅಡುಗೆಗಳು ಸಿಂಪಲ್ ರೀತಿಯಲ್ಲಿ ಅಡುಗೆ ಕಲಿಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.